ಶಲೋಮ್. ಪರಾತ್ಪರನು ಸರ್ವಶಕ್ತನಾದ ದೇವರಿಂದ ಸಮಾಧಾನವು, ಸಂತೋಷವು, ಕೃಪೆಯುಂಟಾಗಲಿ. ಕ್ರಿಸ್ತನಲ್ಲಿ ಅನೇಕ ಹಿಂಸೆಗಳನ್ನು ಅನುಭವಿಸಿ ಅನೇಕ ಶ್ರಮೆಗಳನ್ನು ಪಟ್ಟು ಕರ್ತನ ರಾಜ್ಯವನ್ನು ಕಟ್ಟುವುದಕ್ಕೆ ಪ್ರಯಾಸ ಪಡ್ತಿರುವಂತ ದೇವರ ಸೇವಕನಾದ ನಾನು ನಿಮ್ಮೆಲ್ಲರನ್ನ ಕ್ರಿಸ್ತನಲ್ಲಿ ವಂದಿಸುತ್ತೇನೆ. ನಾನು ನಿಮ್ಮ ಸಹೋದರನಾದ ಪಾಸ್ಟರ್ ಜಾನ್ ಶಮಾಯ್. ಇದನ್ನು ವೀಕ್ಷಿಸ್ತಾ ಇರುವಂತ ಎಲ್ಲ ಕ್ರೈಸ್ತ ಸಹೋದರರೇ, ಮಾತ್ರವಲ್ಲದೆ ಸಹೋದರಿಯರೇ, ಮತ್ತೆ ಎಲ್ಲ ಆರ್ಗನೈಸೇಷನ್ಸ್ ನ ಪದಾಧಿಕಾರಿಗಳೇ, ನಾನು ನಿಮಗೊಂದು ವಿಷಯವನ್ನ ತಿಳಿಸೋದಕ್ಕೆ ಬಯಸ್ತೇನೆ. ಅನೇಕ ಹಿಂಸೆಗಳಲ್ಲಿ ಪಾಲು ಹೊಂದುವುದಕ್ಕೆ ದೇವರು ನನಗೆ ಸಹಾಯ ಮಾಡಿ ಅನೇಕ ಪರ್ಸಿಕ್ಯೂಷನ್ಸ್ ಅನ್ನ ಎದುರುಗೊಳ್ಳಲಿಕ್ಕೆ ಒಂದಲ್ಲ ಎರಡಲ್ಲ ಅನೇಕ ಬಾರಿ ಪರ್ಸಿಕ್ಯೂಷನ್ಸ್ ಹೋಗಿ ಸ್ಟೇಷನ್ಸ್ಗಳಲ್ಲಿ ತೊಂದರೆಗಳನ್ನು ಅನುಭವಿಸಿ ಕೇಸ್ಗಳನ್ನು ಹಾಕಿಸಿಕೊಂಡು ಮತಾಂತರ ಕೇಸ್ಗಳನ್ನು ಹಾಕಿಸಿಕೊಂಡು ಪ್ರಯಾಸ ಪಟ್ಟು ಕಷ್ಟಪಟ್ಟಂತ ನಾನು ಇಡೀ ಕ್ರಿಸ್ತನ ಸಭೆಗೆ, ಕ್ರಿಸ್ತಿಯ ಸಭೆಗೆ ಅನುಕೂಲವಾಗಲೆಂದು, ಕ್ರಿಸ್ತನ ಸಭೆಗೆ ಸಹಾಯವಾಗಲೆಂದು ನಾನು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ ಎಂಬಂತ ಒಂದು ಕಮಿಷನ್ ಅನ್ನ, ಆಯೋಗವನ್ನ ಆರಂಭಿಸಿದ್ದೇನೆ. ನನ್ನ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಭಾರತ ದೇಶದಲ್ಲಿರುವಂತಹ ನಿಮ್ಮೆಲ್ಲರ ಸಭೆಗಳ ಪ್ರಯೋಜನಾರ್ಥಕವಾಗಿ ಈ ತೊಂದರೆಗಳು, ಸಮಸ್ಯೆಗಳು, ಹಿಂಸೆಗಳು ಬರುವಾಗ ನಿಮಗೆ ಸಹಾಯಕರಾಗಿ ನಿಂತುಕೊಳ್ಳುವುದಕ್ಕೆ ನಮ್ಮ ಸಂಸ್ಥೆ ಸಿದ್ಧವಾಗಿದೆ. ಯಾವುದೇ ಪೊಲೀಸ್ ಕಂಪ್ಲೇಂಟ್ಸ್ಗಳಿರ್ಬೋದು, ಮಾತ್ರವಲ್ಲದೆ ಚರ್ಚ್ ಕಟ್ಟಡಗಳ ಪ್ರಾಬ್ಲಮ್ಸ್ಗಳಿರ್ಬೋದು, ಇದೆಲ್ಲದಕ್ಕೂ ಸೂಕ್ತ ಸಮಯೋಚಿತವಾದಂತಹ ಆಲೋಚನೆಗಳನ್ನ ಕೊಟ್ಟು ನಿಮಗೆ ಬೇಕಾದಂತಹ ಪೂರ್ಣ ಮಾಹಿತಿಗಳನ್ನ ಕೊಡ್ಲಿಕ್ಕೆ ನಮ್ಮ ಈ ಸಂಸ್ಥೆ ಸಿದ್ಧವಾಗಿದೆ. ನೀವು ಮಾಡಬೇಕಾಗಿದ್ದಿಷ್ಟೇ, ಈ ಒಂದು ಕಮಿಷನ್ಗೆ ನೀವೆಲ್ಲರೂ ಜಾಯಿನ್ ಆಗ್ಬಹುದು. ಇದು ನೀವು ನಿಮ್ಮ ರಿಲಿಜಿಯಸ್ ಸಂಸ್ಥೆಗಳೊಟ್ಟಿಗೆ, ಯಾವುದೇ ಸಂಸ್ಥೆಗಳೊಟ್ಟಿಗೆ ನೀವು ಸೇವೆಯನ್ನು ಮಾಡ್ತಿದ್ದಿರ್ಬೋದು. ಯಾವುದೇ ಉದಾಹರಣೆಗೆ IPCL ಸೇವೆ ಮಾಡ್ತಿದ್ದಿರ್ಬೋದು, AG ಸಂಸ್ಥೆಗಳಲ್ಲಿ ಸೇವೆ ಮಾಡ್ತಿದ್ದಿರ್ಬೋದು. ಆದ್ರೆ ನೀವು ಆ ಸಂಸ್ಥೆಗಳಿಗೆ ಸಂಬಂಧಪಟ್ಟವರಾಗಿರ್ತೀರಿ. ಆದ್ರೆ ಕಾನೂನಾತ್ಮಕವಾಗಿ ನಿಮಗೆ ಸಹಾಯ ಮಾಡೋದಕ್ಕಾಗಿ ಲೀಗಲಿ ವಿ ವಿಲ್ ಸ್ಟ್ಯಾಂಡ್ ವಿತ್ ಯು. ಮಾತ್ರವಲ್ಲದೆ ಎಂತ ಸಮಸ್ಯೆಗಳು ಬಂದಾಗಲೂ ನೀವೊಂದು ಮೆಸೇಜ್ ಮಾಡೋದಾದ್ರೆ ನಮ್ಮ ಸಂಸ್ಥೆ ನಿಮ್ಮೊಂದಿಗೆ ನಿಂತ್ಕೊಳ್ಳುತ್ತೆ. ಯಾವುದೇ ಪೊಲೀಸ್ ಕೇಸ್ಗಳಾದ್ರೆ ನೀವು ಅಪರಾಧನೆ ಮಾಡದೇನೆ ಬೇಲ್ಗಳು ತೆಗೆದುಕೊಳ್ಳುವಂಥದ್ದು, ಮಾತ್ರವಲ್ಲದೆ ಬಚ್ಚಿಟ್ಟುಕೊಳ್ಳುವಂಥದ್ದು, ದುಡ್ಡುಗಳನ್ನ ಖರ್ಚು ಮಾಡುವಂಥದ್ದು, ದಯವಿಟ್ಟು ಆ ರೀತಿಯಾದಂತ ಕೆಲಸಕ್ಕೆ ಇನ್ನು ಮುಂದೆ ಕೈ ಹಾಕಬೇಡಿ. ಅದಕ್ಕೋಸ್ಕರವಾಗಿನೇ ನಾವಿದ್ದೇವೆ. ನಮ್ಮೊಂದಿಗೆ ನಮ್ಮ ಡೈರೆಕ್ಟರ್ಸ್ಗಳಿದ್ದಾರೆ, ನ್ಯಾಷನಲ್ ಡೈರೆಕ್ಟರ್ಸ್ಗಳಿದ್ದಾರೆ, ಮಾತ್ರವಲ್ಲದೆ ಅನೇಕ ನುರಿತವಾದಂತಹ ಅಡ್ವೊಕೇಟ್ಸ್ಗಳಿದ್ದಾರೆ, ಸೆಕ್ಯುಲರ್ ಅಡ್ವೊಕೇಟ್ಗಳು ನಮ್ಮೊಂದಿಗಿದ್ದಾರೆ. ಈ ಬೇರೆಯವರ ಹಾಗೆ ಆಶ್ವಾಸನೆ ಕೊಟ್ಟು ಹಿಂದೆ ಹೋಗುವಂತವರಲ್ಲ, ಅಥವಾ ಹಣದಾಶೆ ಅಥವಾ ಹಣ ಕಾರ್ಯಗಳಿಗಾಗಿ ಮಾಡುವಂತದ್ದಲ್ಲ. ಇದು ಪ್ಯೂರ್ಲಿ ಕ್ರಿಸ್ತನ ಸಭೆ ಅಭಿವೃದ್ಧಿ ಆಗಬೇಕು. ಇಡೀ ದೇಶದಲ್ಲಿರುವಂತಹ ಕ್ರಿಸ್ತನ ದೇಹ ಅಭಿವೃದ್ಧಿ ಆಗಬೇಕು, ಬಾಡಿ ಆಫ್ ಕ್ರೈಸ್ಟ್ ಅಭಿವೃದ್ಧಿ ಆಗ್ಬೇಕೆಂಬಂತ ಒಂದೇ ಒಂದು ಆಲೋಚನೆಯೊಂದಿಗೆ ಈ ಒಂದು ಕಾರ್ಯವನ್ನ ನಾವು ಮಾಡ್ತಾ ಇದ್ದೇವೆ. ಅನೇಕ ವರ್ಷಗಳಿಂದ ನಾವು ಸ್ಕ್ರೀನ್ ನ ಹಿಂದೆಗಡೆ ಮಾಡ್ತಿದ್ವು. ಮಾತ್ರವಲ್ಲದೆ ಯಾವ ಫೋಟೋ ನಮಗೆ ಬೇಡ, ನಾವು ಮಾಡಿರುವಂತದ್ದು ದೇವರು ಮೆಚ್ಚಿಕೊಳ್ಳಲಿ, ದೇವರು ನಮಗೆ ಪ್ರತಿಫಲ ಕೊಡ್ತಾರೆ ಎಂಬುದಾಗಿ ಅನೇಕ ಸಂಗತಿಗಳನ್ನ ಮಾಡಿದ್ವು. ಅದನ್ನ ತುಂಬಾ ಜನರು ದುರ್ಬಳಕೆ ಮಾಡಿಕೊಂಡು ಅನೇಕರು ತಮ್ಮ ಹೆಸರಿನ ಮುನ್ನೆಲೆಗೆ ತಂದು ತಾವು ಮಾಡಿದ್ದೇವೆ ಎಂಬುದಾಗಿ ಹೇಳಿ ಅನೇಕ ಸಂಗತಿಗಳನ್ನ ನಾವು ಕಂಡು. ಇದು ಕಂಡಿದ್ದಾದ ಮೇಲೆ ನಾವು ಯೋಚನೆ ಮಾಡಿದ್ವು, ಯಾಕೆ ನಾವು ಅಫಿಷಿಯಲ್ ಆಗಿ ನಾವು ಮೂವ್ ಆಗಬಾರದು, ಅಫಿಷಿಯಲ್ ಆಗಿ ನಮ್ಮ ಜನರಿಗೆ, ಕ್ರಿಸ್ತನ ಪ್ರಜೆಗಳಿಗೆ, ಕ್ರಿಸ್ತನ ಶರೀರಕ್ಕೆ ನಾವು ಸಹಾಯವಾಗಬಾರದು ಎಂಬುದಾಗಿ ಹೇಳಿ ಈಗ ನಾವು ಹೊರಗಡೆ ಬಂದಿದ್ದೇವೆ. ಯಾವುದೇ ಆರ್ಗನೈಸೇಷನ್ ರಿಜಿಸ್ಟ್ರೇಷನ್ಗೆ ಸೂಕ್ತ ವ್ಯಕ್ತಿಗಳನ್ನು ತೋರಿಸಿಕೊಡ್ತೇವೆ. ಟ್ರಸ್ಟ್ ರಿಜಿಸ್ಟ್ರೇಷನ್ಸ್ಗಳಿಗೆ ಸೂಕ್ತ ವ್ಯಕ್ತಿಗಳನ್ನ ನಾವು ನಿಮಗೆ ಕೊಡ್ತೇವೆ. ಮಾತ್ರವಲ್ಲದೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ನಿಮ್ಮ ATG ಇರ್ಬೋದು, ನಿಮ್ಮ 12A ಇರ್ಬೋದು, ಇವೆಲ್ಲಗಳ ರಿಜಿಸ್ಟ್ರೇಷನ್ಸ್ಗಳಿಗೆ ಸೂಕ್ತ ವ್ಯಕ್ತಿಗಳನ್ನ ನಾವು ನಿಮಗೆ ಕಳಿಸ್ಕೊಡ್ತೇವೆ. ಯಾವುದೇ ಆಶೆ ಇಲ್ಲದೆ, ಹಣದ ಆಶೆ ಇಲ್ಲದೆ ಪಾರದರ್ಶಕವಾಗಿ ನಿಮಗೆ ಸಹಾಯ ಮಾಡ್ತೇವೆ. ಯಾವುದೇ ಆರ್ಗನೈಸೇಷನ್ಸ್ ನೀವಿರ್ಬೋದು, ನಿಮ್ಮಲ್ಲಿ 100 ಜನ ಪಾಸ್ಟರ್ಸ್, 200 ಜನ, 1000 ಜನ ಪಾಸ್ಟರ್ಸ್ ಇದ್ರೆ ನಾವು ನಮ್ಮ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ ನ ID ಕಾರ್ಡ್ ಅನ್ನ ಮಾಡಿಕೊಡ್ತೇವೆ. ಪ್ರಾಬ್ಲಮ್ಸ್ ಬಂದಾಗ ಅವರು ನಿಮ್ಮ ಸಂಸ್ಥೆಯಲ್ಲೇ ಇರ್ತಾರೆ, ಬಟ್ ನಾವು ಸಹಭಾಗಿತ್ವವನ್ನು ತೆಗೆದುಕೊಂಡು ಟೈಅಪ್ ಆಗಿ ನಾವು ನಿಮಗೆ ಲೀಗಲ್ ಆಗಿ ಹೆಲ್ಪ್ ಮಾಡ್ತೇವೆ. ಯಾವುದೇ ಡಾಕ್ಯುಮೆಂಟೇಶನ್ ಮಾಡಿಕೊಡುವುದರಲ್ಲಿ ಯಾವುದೇ ಡಾಕ್ಯುಮೆಂಟೇಶನ್ ಇರಲಿ, ಆ ಡಾಕ್ಯುಮೆಂಟೇಶನ್ ಮಾಡಿಕೊಳ್ಳುವುದರಲ್ಲಿ ಅದಕ್ಕೆ ತಗಲುವಂತ ವೆಚ್ಚದ ಒಂದು ಏನು ವೆಚ್ಚ ಇದೆ ಅದನ್ನ ಮಾತ್ರ ತೆಗೆದುಕೊಂಡು ನಿಮಗೆ ಕೆಲಸಗಳನ್ನ ನಮ್ಮ ಅಡ್ವೊಕೇಟ್ಸ್
ನಮ್ಮ ಡೈರೆಕ್ಟರ್ಸ್ಗಳು, ನಮ್ಮ ಜನರು, ಆಫೀಸ್ ಬೇರರ್ಸ್ ನಿಮಗೆ ಮಾಡಿಕೊಡ್ತಾರೆ, ಸೂಕ್ತ ಆಲೋಚನೆಗಳು ಕೊಡ್ತಾರೆ. ದಾರಿ ತಪ್ಪಿಸುವುದಕ್ಕಾಗಲಿ ಟ್ರಾನ್ಸ್ಪರೆಂಟ್ ಆದಂತ ಒಂದು ಕೆಲಸವನ್ನ ನಾವು ನಿಮಗೆ ಮಾಡಿಕೊಡ್ತೇವೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಮೂಲಕ ಇರ್ಬೋದು, ಮತ್ತೆ ಯಾವುದೇ ಕಾರ್ಯಗಳಿರ್ಬೋದು, ನಿಮಗೆ ಸಹಾಯಕ್ಕಾಗಿ ನಾವು ನಿಂತ್ಕೊಳ್ತೇವೆ. ನೀವು ಮಾಡಬೇಕಾದಿಷ್ಟೇ, ನಾನು ನನ್ನ ನಂಬರನ್ನು ಡಿಸ್ಪ್ಲೇ ಮಾಡಿರ್ತೇನೆ. ವಾಟ್ಸಪ್ನಲ್ಲಿ ನೀವು ಆರ್ಗನೈಸೇಷನ್ಸ್ ಆಗಿದ್ರೆ ನಿಮ್ಮ ಸಂಸ್ಥೆಯಲ್ಲಿ ಎಷ್ಟು ಜನ ಸೇವಕರುಗಳಿದ್ದಾರೆ, ಎಷ್ಟು ನಾವು ID ಕಾರ್ಡ್ಸ್ ಅನ್ನ ಮಾಡಿಕೊಡ್ಬೇಕಾಗುತ್ತೆ, ಅದನ್ನು ನೀವು ಮಾಡೋದಾದ್ರೆ ಆ ID ಕಾರ್ಡ್ಸ್ ನಾವು ಮಾಡಿಕೊಟ್ಟ ಮೇಲೆ ನಿಮ್ಮ ಸಂಸ್ಥೆಯ ಸೇವಕರುಗಳಿಗೆ ನಾವು ಬೆಂಬಲವಾಗಿ ನಿಂತ್ಕೊಳ್ತೇವೆ. ನೀವು ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಲೆಟರ್ ಡಾಕ್ಯುಮೆಂಟೇಶನ್ ಪೊಲೀಸ್ ಸ್ಟೇಷನ್ಗಾಗ್ಲಿ, ಯಾವುದೇ ಸಿವಿಲ್ ಮ್ಯಾಟರ್ಸ್ಗಳಾಗ್ಲಿ, DC-ಗಾಗ್ಲಿ ನಾವು ಲೆಟರ್ಸ್ ಅನ್ನ ನಮ್ಮ ಲೆಟರ್ನಲ್ಲಿ ಮಾಡಿಕೊಡ್ತೇವೆ. ಸೊ ಹಾಗಾಗಿ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳಿ, ಇದನ್ನ ಆಲೋಚನೆ ಮಾಡಿ ನಮ್ಮನ್ನು ಸಂಪರ್ಕಿಸಿ, ನಾವು ನಿಮ್ಮೊಂದಿಗೆ ಇರ್ತೇವೆ. ನಮ್ಮಲ್ಲಿ ಎಕ್ಸಿಕ್ಯೂಟಿವ್ ಮೆಂಬರ್ಸ್, ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಆಗ್ಬೋದು, ನಮಗೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ಗಳಾಗ್ಬೋದು, ಡಿಸ್ಟ್ರಿಕ್ಟ್ ಡೈರೆಕ್ಟರ್ಸ್ಗಳಾಗ್ಬೋದು, ಸ್ಟೇಟ್ನಲ್ಲಾಗ್ಬೋದು. ಸೊ ಯಾರಾದರೂ ಆ ರೀತಿಯಾಗಿ ಜಾಯಿನ್ ಆಗುವುದಕ್ಕೆ ಮನಸ್ಸಿದೆ, ಇದು ಯಾವುದೇ ರಾಜಕೀಯ ಅಲ್ಲ, ಸ್ವಲಾಭಕ್ಕಾಗಿ ಮಾಡಿರುವಂಥದ್ದಲ್ಲ, ಕ್ರಿಸ್ತನ ರಾಜ್ಯದ ಅಭಿವೃದ್ಧಿಗಾಗಿ, ಕ್ರಿಸ್ತನ ಶರೀರದ ಅಭಿವೃದ್ಧಿಗಾಗಿ, ಪ್ಯೂರ್ಲಿ ದೇವರ ವಾಕ್ಯಾನುಸಾರವಾಗಿ ಮಾಡಿರುವಂತಹ ಒಂದು ಆರ್ಗನೈಸೇಷನ್. ಸೊ ಹಾಗಾಗಿ ನೀವು ನಮ್ಮನ್ನು ಸಂಪರ್ಕಿಸಿ, ನಾವು ನಿಮಗೆ ಸೂಕ್ತ ಉತ್ತರಗಳನ್ನ ಕೊಡ್ತೇವೆ. ಗಾಡ್ ಬ್ಲೆಸ್ ಯು.